ಶೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇದರ ಪದಾಧಿಕಾರಿ ಚುನಾವಣಾ ನಡವಳಿಕೆಗಳು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ದಿನಾಂಕ 2/11/2025 ನಿರ್ದೇಶಕರ ಚುನಾವಣೆ ನಡೆದು 9 ಜನ ನಿರ್ದೇಶಕರು ಈ ಒಂದು ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಆಯ್ಕೆಯಾದಂತಹ ಎಲ್ಲ ನಿರ್ದೇಶಕರಿಗೆ ಇಲಾಖೆಯ ಪರವಾಗಿ ಹಾಗೂ ಸಹಕಾರ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆಯ್ಕೆಗೊಂಡ ನಿರ್ದೇಶಕರ ಪೈಕಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಈ ದಿನಾಂಕ 7/11/2025 ಚುನಾವಣಾ ನೋಟಿಸ್ ನೀಡಿ ತಾವೆಲ್ಲ ಇವತ್ತು ಹಾಜರಾಗಿದ್ದೀರಾ. ತಮಗೆಲ್ಲ ಈ ಒಂದು ಚುನಾವಣಾ ನಡವಳಿಕೆಗಳ ಸಭೆಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ಚಂದ್ರಶೇಖರ್ ರೆಡ್ಡಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ಇವರ ನಾಮಪತ್ರ ಅನುಮೋದನೆಗೊಂಡು ಇವರು ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಿ ಚಂದ್ರಶೇಖರ್ ರೆಡ್ಡಿ ಅವರಿಗೆ ಸಹಕಾರ ಸಂಘದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳು. ಸಹಕಾರ ಸಂಘದ ಒಂದು ವತಿಯಿಂದ ಒಂದು ಎಲೆಕ್ಷನ್ನು ಈಗ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಾಗಿ ಆ ಚುನಾವಣೆಯಲ್ಲಿ ಬಿ ಚಂದ್ರಶೇಖರ್ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ ಇಲ್ಲಿ ಏನು 9 ಜನ ಸದಸ್ಯರಿದ್ದಾರೆ ಅವ್ರಿಗೂ ಈ ಶೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಪರವಾಗಿ ಇದು ಅಭಿನಂದನೆ ಸಲ್ಲಿಸ್ತಾ ಮುಂದೆ ಈ ಡೈರಿ ಅಭಿವೃದ್ಧಿ ಆಗಲಿ, ಒಳ್ಳೆಯ ಲಾಭದಾಯಕವಾಗಿರಲಿ. ಚಂದ್ರಶೇಖರ್ ರೆಡ್ಡಿ ಅವರು 15-20 ವರ್ಷದಿಂದ ಸದಸ್ಯರಾಗಿ ಅಧ್ಯಕ್ಷರಾಗಬೇಕಾಗಿತ್ತು. ಆ ಟೈಮ್ ಇವತ್ತು ಬಂದಿದೆ, ಆಗಿದೆ. ಅವ್ರು ಒಳ್ಳೆಯದಾಗಲಿ, ಊರಲ್ಲಿ ಚೆನ್ನಾಗಿ ಡೈರಿ ಮುಂದುವರಲಿ, ಲಾಭ ಆಗಲಿ, ಚೆನ್ನಾಗಿ ಅಂತ ನನ್ನ 2 ಮಾತನ್ನು ಹೇಳ್ತಾ ಇದ್ದೀನಿ. ಶೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು. ಅದರಲ್ಲಿ ಬಿ ಚಂದ್ರಶೇಖರ್ ರೆಡ್ಡಿ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು ವರ್ಷಗಳ ಒಂದು ಕನಸು ಅವರದು. ಅವರು ಎಲ್ಲ ಒಂದು ರೀತಿಯಲ್ಲಿ ಚಿರಪರಿಚಿತರು ಮತ್ತು ಯುವಕರು, ಅನೇಕ ಗಣ್ಯರ ಒಂದು ಸಂಪರ್ಕ ಇದೆ. ಸಂಪರ್ಕದಿಂದ ದಯವಿಟ್ಟು ಅವರಲ್ಲಿ ಒಂದು ಮನವಿ, ಏನು ಇವಾಗ ಹಾಲು ತುಂಬ ಕಡಿಮೆಯಾಗಿ ಸಂಗ್ರಹ ಆಗ್ತಾ ಇದೆ, ಈ ಹಾಲು ಸಂಗ್ರಹ ಮಾಡೋದರಲ್ಲಿ ಜಾಸ್ತಿ ಮಾಡಲಿ. ಮತ್ತು ಈ ಒಂದು ಗ್ರಾಹಕರಿಗೆ ಏನೇನು ಸೌಲಭ್ಯಗಳೆಲ್ಲ ಸಿಗುತ್ತೋ ಆ ಸೌಲಭ್ಯಗಳನ್ನು ಕೊಡಲಿ. ಮತ್ತು ದೇವರವರಿಗೆ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಕೊಡಲಿ. ಮತ್ತು ಈ ಡೈರಿ ಒಂದು ಹೆಚ್ಚಿನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮುಂದೆ ಬರಲಿ ಅಂತ ಹೇಳ್ತಾ ನಾನು ಹಾರೈಸ್ತಾ ಇದ್ದೀನಿ. ಉತ್ಪಾದಕರ ಸಹಕಾರ ಸಂಘದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದೆ ಅಂತ ಎಲ್ಲ ನಿರ್ದೇಶಕರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರು, ಎಲ್ಲ ಹಿತೈಷಿಗಳು ಎಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ನಾನು ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಊರಿನ ಹಿರಿಯರಿಗೂ ಎಲ್ಲ ಸ್ನೇಹಿತರಿಗೂ ಅನಂತ ಧನ್ಯವಾದಗಳು. ಸರ್, ಶೆಟ್ಟಳ್ಳಿಯಲ್ಲಿ ಹಾಲು ಕಡಿಮೆ ಬರ್ತಾ ಇದೆ ಸರ್, ಏನೇನು ಪ್ಲಾನಿಂಗ್ ತಗೊಂಡಿದ್ದೀರಾ ಸರ್? ಹಾಲು ಕಡಿಮೆ ಬರ್ತಾ ಇದೆ. ಎಲ್ಲ ನಮ್ಮ ಶೆಟ್ಟಳ್ಳಿ ಸ್ವಲ್ಪ ಹಾಲಿನ ಬಗ್ಗೆ ಅಷ್ಟೊಂದು ಯೋಚನೆ ನೋಡೋಣ. ಅದ್ರ ಬಗ್ಗೆ ಏನಾದರೂ ಡೈರಿ ಕಡೆಯಿಂದ ಲೋನ್ ಗೀನ ಆ ಥರ ಏನು ಅನುಕೂಲ ಆದರೆ ಅದೆಲ್ಲ ಅನುಕೂಲ ಮಾಡ್ಕೊಳ್ಳೋಣ. ರೈತರಿಗೆ ಹಾಲು ಜಾಸ್ತಿ ಆಗೋ ಥರ ಪ್ರಯತ್ನ ಮಾಡೋಣ. ಉತ್ಪಾದಕರು ಒಳ್ಳೆ ಹಾಲು ಕೊಡಬೇಕು, ಒಳ್ಳೆ ರೇಟ್ ತೆಗೆದುಕೊಳ್ಬೇಕು, ಆವಾಗ ಡೈರಿ ಡೆವಲಪ್ಮೆಂಟ್ ಆಗೋದು. ನನ್ನ ಈ ಅಧ್ಯಕ್ಷತೆಯಲ್ಲಿ ನಂದು ಏನೋ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ಅದು ಎಲ್ಲರ ಹಿತೈಷಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಹಿರಿಯರು, ನಮ್ಮ ಸಹಕಾರ ಸಂಘದ ನಿರ್ದೇಶಕರು, ಮಾಜಿ ಡೈರಿ ಇದ್ದಾರೆ, ಪ್ರಕಾಶ್ ರೆಡ್ಡಿ ಇದ್ದಾರೆ, ಆಮೇಲೆ ರಾಮ್ ರೆಡ್ಡಿ ಇದ್ದಾರೆ, ಅವರೆಲ್ಲ ಸಲಹೆ ತೆಗೆದುಕೊಂಡು ಸಮಾಧಾನವಾಗಿ ಡೈರಿ ನಡೆಸ್ಕೊಂಡು ಹೋಗಿ ಒಂದು ಹೆಸರು ತೆಗೆದುಕೊಳ್ಬೇಕು ಅನ್ನೋದು ನಂದು ಒಂದು ಅನಿಸಿಕೆ, ಭಾವನೆ ಇದೆ. ಅದು ಎಲ್ಲರೂ ನನ್ನ ಜೊತೆಲಿ ಕೈ ಜೋಡಿಸ್ಬೇಕಂತ ಪ್ರಾರ್ಥನೆ ಮಾಡ್ಕೊತೀನಿ. ಪ್ರಮುಖವಾಗಿ ನಾನು ಬೆನ್ನೆಲುಬಾಗಿ ನಮ್ಮ ಕಾರ್ಯದರ್ಶಿಗಳು ನನ್ನ ಪರವಾಗಿ ಇದು ಪ್ರೆಸಿಡೆಂಟ್ ಮಾಡಬೇಕು ಅಂತ ಎಲ್ಲರ ಕಡೆಯಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಅನಂತ ಧನ್ಯವಾದಗಳು. ನಮ್ಮ ಜೊತೆ ತುಂಬಾ ಶ್ರಮ ಪಟ್ಟು ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಮಗೆ ಚುನಾವಣೆ ಮುಕ್ತಾಯ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಚುನಾವಣೆ ಅಧಿಕಾರಿಯಾದ ಮಂಜುನಾಥ್ ಅವರಿಗೆ ಧನ್ಯವಾದಗಳು.